ಶಿವಮೊಗ್ಗದಲ್ಲಿ ಲಾ ಆ್ಯಂಡ್ ಆರ್ಡರ್ ಸತ್ತೋಗಿದೆ. ನಾಗರಿಕರು ಕಷ್ಟ ಹೇಳ್ಕೊಳ್ಳೋಕ್ಕೆ ಪೊಲೀಸ್ ಸ್ಟೇಷನ್ಗೆ ಬರೋವಂಥ ಸ್ಥಿತಿ, ಸಹಜವಾದಂಥ ಸ್ಥಿತಿ ಇಲ್ಲ. ಹೊಡೆತ ತಿಂದಿರೋಂಥ ಒಬ್ಬ ಹುಡುಗ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದ್ರೆ ಭಯದ ವಾತಾವರಣದಲ್ಲಿದ್ದಾನೆ. ಬರೀ ಒಬ್ಬ ಹುಡುಗ ಮಾತ್ರ ಈ ಭಯದಲ್ಲಿದ್ದಾನೆ ಅಂತ ಹೇಳಿದ್ರೆ, ಆ ರಸ್ತೆಯಲ್ಲಿರುವಂಥ ಮಾನವಿ ಬೈಲ್ ಅಂತ ಒಂದು ಏರಿಯಾ ಇದೆ ದೊಡ್ಡಪೇಟೆ ಸ್ಟೇಷನ್ ಪಕ್ಕದಲ್ಲಿ. ಅಲ್ಲಿರುವಂಥ ನಾಗರಿಕರು ಸಹಜವಾದಂಥ ಹೆಣ್ಮಕ್ಳು ಹೇಳ್ತಾರೆ, 9 ಗಂಟೆ ರಾತ್ರಿ ಮೇಲೆ ನಾವು ಹೊರಗಡೆ ಬಾಗಿಲು ತಗೊಂಡು ಬರೋಕ್ಕಾಗೋಲ್ಲ ಅಂತ. ಭಯದಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ಕೇಳಕ್ಕೆ ಬಂದಿದ್ದೇನೆ ನಾನು ಡಿಪಾರ್ಟ್ಮೆಂಟಿಗೆ, ಇಲ್ಲಿ ಪೊಲೀಸ್ ಇಲಾಖೆ ಇದೆಯೋ ಸತ್ತೋಗಿದೆಯೋ ಅಂತ ಕೇಳಕ್ಕೆ ಬಂದಿದ್ದೇನೆ ನಾನು. ಜಿಲ್ಲಾಧ್ಯಕ್ಷರು, ನಗರಾಧ್ಯಕ್ಷರು, ಬರೀ ಪೊಲಿಟಿಕ್ಸ್ ಅಷ್ಟಲ್ಲ. ಇಲ್ಲಿ ಆ ನಾಗರಿಕರನ್ನ ಜೊತೆ ಕರ್ಕೊಂಡು ಇಲ್ಲಿ ಒಬ್ಬ ಶಾಸಕ ಕಂಪ್ಲೇಂಟ್ ಕೊಡೋಕ್ಕೆ ಬರಬೇಕಂತ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಹಾಗಾದ್ರೆ ಏನು ನಡೀತಿದೆ ಶಿವಮೊಗ್ಗದಲ್ಲಿ ಅಂತ ಕೇಳೋಕ್ಕೋಸ್ಕರ ಭಾಳ ನೋವಿನಿಂದ ಬಂದಿದ್ದೇನೆ ನಾನು. ದಿನ ಅಲ್ಲಿ ಸಣ್ಣ ಸಣ್ಣ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಿರೋರಿಗೆ ಭಯ. ಅಲ್ಲಿ ದಾದಾಗಿರಿ ಮಾಡಿ ವಸೂಲಿ ಮಾಡ್ಕೊಂಡು ಹೋಗ್ತಾರೆ. ಬೀಡಿ ಕೇಳ್ತಾರೆ, ಬೆಂಕಿ ಬಣ್ಣ ಕೇಳ್ತಾರೆ, ಸಿಗರೇಟ್ ಕೇಳ್ತಾರೆ. ಕೊಡದೆ ಹೋದ್ರೆ ಆ ಹೆಣ್ಮಗಳ ಮೇಲೆ, ಆ ಹೆಣ್ಮಗಳು ಇಲ್ಲಿ ಇದೆಲ್ಲ ಸಂಗತಿಗಳನ್ನು ನೀವು ಎದುರುಗಡೆ ನೋಡಿಬಿಟ್ಟಿದ್ದೀರ ಅವ್ರೇನೇನು ಹೇಳಿದ್ದಾರೆ ಅಂಥೇಳಿ. ಇದು ಬಿಗಿ ಆಗಬೇಕು ಅಂತೇಳಿ ಹೇಳೋಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ. ನಾಗರಿಕರಿಗೆ ರಕ್ಷಣೆ ಇಲ್ಲ. ಕಂಪ್ಲೇಂಟ್ ಕೊಡಬೇಕು ಅಂತೇಳಿ ಬಂದರೆ ಕಂಪ್ಲೇಂಟ್ ಕೊಡೋಕ್ಕೆ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಇದೆಲ್ಲದಕ್ಕೂ ಎಲ್ಲ ಒಂದು ಕಡೆಗೆ ಈ ದೊಡ್ಡಪೇಟೆ ಲಿಮಿಟ್ ಇದೆಯಲ್ಲ, ಈ ದೊಡ್ಡಪೇಟೆ ಲಿಮಿಟಲ್ಲಿ ಈ ನಾಗರಿಕರಿಗೆ ರಕ್ಷಣೆ ಕೊಡುವಂಥ ವ್ಯವಸ್ಥೆಗಳು ಎಲ್ಲ ಬಿದ್ದೋಗ್ಬಿಟ್ಟಿದೆ. ಸಿವಿಲ್ ಡಿಸ್ಪ್ಯೂಟ್ಗಳಿಗೆ ಕೈ ಹಾಕ್ತಾ ಇದ್ದಾರೆ. ಏನು ಅವಶ್ಯಕತೆ ಸಿವಿಲ್ ಡಿಸ್ಪ್ಯೂಟ್? ಬಸ್ ಸ್ಟ್ಯಾಂಡ್ ಎದುರುಗಡೆಗೆ ಬಸ್ಸಲ್ಲಿ ನುಗ್ಗಿ ಹೊಡೆಯುವಂಥ ಸ್ಥಿತಿ ಇದೆ. ಸಂಬಂಧಪಟ್ಟ ಅಧಿಕಾರಿ ಕೇಳಿದ್ರೆ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ಅಂತ ಹೇಳ್ತಾರೆ. ಕಂಪ್ಲೇಂಟ್ ಕೊಟ್ಟು ಯಾರು ಅಂತ ಹೇಳಿ ಡಿಪಾರ್ಟ್ಮೆಂಟಿಂದ ನಮಗೆ ಸುದ್ದಿ ಹೋಗುತ್ತೆ. ಮಾನ್ಯ ಅವ್ರ ಮನೇಲಿರುವಂಥ ಪಾಟ್ ಹೊಡೆದಾಕ್ತಾರೆ, ಗ್ಲಾಸ್ಗಳನ್ನು ಹೊಡೆದಾಕ್ತಾರೆ. ಅವಾಗಿಂದ ಕಂಪ್ಲೇಂಟ್ ಕೊಡೋದೇ ಬಿಟ್ಬಿಟ್ರು ಮಾನವ ಬೈಲಿನ ಮತ್ತು RML ನಗರದ ಜನ. ಅನೇಕರು ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಹಿಂದೂಗಳು, ನಿಮಗೆ ಗೊತ್ತಿರಲಿ. ಮತ್ತು ಇವನಿಗೆ ಹೊಡೆದಿದ್ದಾನೆ, ಇಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾನೆ. ಹೊಡಿಬೇಕಾದ್ರೆ ಏನು ಕೇಳಿದ್ದಾನೆ ಕೇಳಿ ಅವನಿಗೆ. ನಾನು ಹೇಳಿದ್ರೆ ಅದು ಬೇರೆ ಥರ ಆಗಿಬಿಡುತ್ತೆ. ನೀನು ಯಾರು, ನಿನ್ನ ಜಾತಿ ಯಾವುದು, ನಿನ್ನ ಧರ್ಮ ಯಾವುದು, ಮೊನ್ನೆ ನಡೀತಲ್ಲ ಅಲ್ಲಿ, ಅದು ಈ ಶಿವಮೊಗ್ಗದಲ್ಲಿ ನಡೆದಿದೆ. ನೀನು ಹಿಂದೂನಾ ಮುಸ್ಲಿಂ ಅಂತ ಕೇಳಿ ಇವನಿಗೆ ಹೊಡಿತಾರೆ ಅಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ಲಾ ಆ್ಯಂಡ್ ಆರ್ಡರ್ ಇದೆ ಅಂತ ಅನ್ಕೋಬೇಕಾ? ಯಾರು ಹೊಡೆತ ತಿಂದಿದ್ದಾನೆ ಅವನು ಹೇಳಿರೋಂಥ ಸಂಗತಿನ ನಾನು ಪುನರಾವರ್ತನೆ ಮಾಡಿದ್ದೇನೆ. ನಾನು ಹೇಳಿರೋದಲ್ಲ ಇದು. ನಾವು ಹೇಳಿದ್ರೆ ಬೇರೆ ರೀತಿಯ ಮಾತುಗಳನ್ನು ಹೇಳುತ್ತಾರೆ. ಹಾಗಾಗಿ ದೊಡ್ಡಪೇಟೆ ಲಿಮಿಟಲ್ಲಿ ನಡೆದಿರುವಂಥ ಈ ಘಟನೆ ಏನಿದೆ, ಯಾರೂ ಸಹಿಸಲಿಕ್ಕಾಗದೇ ಇರೋಂಥ ಘಟನೆ. ನಾವು ಪರಮೇಶ್ವರ್ ಅವರಿಗೆ ಈ ಸಂಗತಿಯನ್ನು ತಿಳಿಸ್ಬೇಕಲ್ಲ. 100 ಸರಿ ಕರೆದಿದ್ದಾನೆ ಶಿವಮೊಗ್ಗಕ್ಕೆ ಬಂದು ಭೇಟಿ ಮಾಡಿ ಪರಿಸ್ಥಿತಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ. ಬರಲಿಲ್ಲ ಅವರು. ಸಮುದಾಯ ಭವನ ಉದ್ಘಾಟನೆಗೆ ಬಂದರು ಅವರು. ಹೇಳಿದೆ ಪರಿಸ್ಥಿತಿ ಬೇರೆ ಇದೆ ರೀ. ಮಾನವ ಬೈಲು, RML ನಗರ ಅಷ್ಟೇ ಅಲ್ಲ, ಬಾಪೂಜಿ ನಗರ, ಹೊಸಮನೆ ಪರಿಸ್ಥಿತಿ ಬೇರೆ ಇದೆ ಅನ್ನೋಂಥ ಸಂಗತಿನ ಸ್ಪಷ್ಟ ಮಾಹಿತಿಗಳಿಂದ ಅವ್ರಿಗೆ ಹೇಳಿದ್ದೆ ನಾನು. ಪತ್ರನೂ ಕೂಡ ಕೊಟ್ಟಿರೋನು ನಾನು. ಪುರ್ಸೊತ್ತಿಲ್ಲ ನಮ್ಮ ಪರಮೇಶ್ವರ್ ಅವರಿಗೆ, ಗೃಹ ಸಚಿವರಿಗೂ ಪುರ್ಸೊತ್ತಿಲ್ಲ ಇದೇನಾಗಿದೆ ಅಂತ ತಿಳ್ಕೊಳ್ಳೋಕ್ಕೆ.
ಒಬ್ಬ ಸಾಮಾನ್ಯ ನಾಗರಿಕ ಕಂಪ್ಲೇಂಟ್ ಕೊಡೋಕ್ಕೆ ಭಯ ಇದೆ ಅಂತ ಆದಾಗ ಅವನಿಗೆ ಧೈರ್ಯ ತುಂಬಿ ನಾವೆಲ್ಲರೂ ಬಂದಿದ್ದೇವೆ, ಒಬ್ಬ ಶಾಸಕನ ಅನ್ನೋದನ್ನು ಮರೆತು ಬಂದಿದ್ದೇನೆ ನಾನು. ಎಲ್ಲೆಲ್ಲಿ ಈ ಥರ ಘಟನೆಗಳು ನಡೆದರೆ ಶಾಸಕರೇ ಬಂದು ಕಂಪ್ಲೇಂಟ್ ಕೊಡುವಂಥ ಸ್ಥಿತಿ ನಿರ್ಮಾಣ ಆಗಿಬಿಟ್ರೆ ಡಿಪಾರ್ಟ್ಮೆಂಟ್ ಯಾಕಿರಬೇಕು? ಅವರೇ ಸ್ವತಃ ಹೇಳ್ತಾರೆ, ನಿಮಗೆ ಭಯ ಇದ್ದರೆ ಪ್ರಮುಖರಿಗೆ ಕರ್ಕೊಬಂದು ಕಂಪ್ಲೇಂಟ್ ಕೊಡ್ಸೋಕೆ ಏನರಪ್ಪ ಅಂತ. ಕಂಪ್ಲೇಂಟ್ ಕೊಟ್ಟ ವ್ಯಕ್ತಿ ಹೆಸರು ಇವ್ರು ಹೇಳ್ತಿದ್ದಾಗೇನೆ ಅವ್ರ ಮನೆಯ ಗಾಜುಗಳು ಪಾಟ್ಗಳು ಬುಕಣೆ ಆಗತ್ತೆ. ಹಾಗಾಗಿ ಇದು ಪರಿಸ್ಥಿತಿ ಇರೋದು. ಗೃಹ ಸಚಿವರು ಈಗಲಾದ್ರೂ ಅರ್ಥ ಮಾಡ್ಕೊಂಡು ಶಿವಮೊಗ್ಗ ನಗರಕ್ಕೆ ಬನ್ನಿ, ಅನೇಕ ಮಾಹಿತಿಗಳನ್ನು ಕೊಡ್ತೇವೆ, ಅದನ್ನು ನಂಬಿ. ನಾವು ಯಾವತ್ತೂ ಸುಳ್ಳು ಹೇಳಿ ರಾಜಕಾರಣ ಮಾಡೋರಲ್ಲ, ಘಟನೆಗಳನ್ನು ಅರ್ಥ ಮಾಡಿಕೊಂಡು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಒಬ್ಬ ಶಾಸಕನಾಗಿ ಕಂಪ್ಲೇಂಟ್ ಕೊಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಗೃಹ ಇಲಾಖೆ ಸತ್ತಿದೆಯೋ ಬದುಕಿದೆಯೋ ಅಂತ ಕೇಳಬೇಕಲ್ಲ ನಾವು. ನಮಗೆ ಕಂಪ್ಲೇಂಟೇ ಕೊಟ್ಟಿಲ್ಲ, ಇದ್ರ ಬಗ್ಗೆ ನಾನೇನು ಮಾಡಲಿ ಅಂತ ಹೇಳ್ತಾರೆ. ಮೊನ್ನೆ ರಾತ್ರಿ ಮಾಹಿತಿ ಬಂದ ಮೇಲೆ ಆದರೂ ಹೋಗಬೇಕಿತ್ತು. ಮಾಹಿತಿ ಬಂದು ಇಟ್ಟೊತ್ತಾಯಿತು, ಬೆಳಗ್ಗೆ ನಾನು 2 ಗಂಟೆ ಆಯಿತು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಚರ್ಚೆ ಶುರು ಮಾಡಿ. ಈ ಕ್ಷಣಕ್ಕೂ ಇನ್ನೂ ಆ್ಯಕ್ಷನ್ ಆಗಲಿಲ್ಲ, ಕಾನೂನು ಪುಸ್ತಕಗಳನ್ನು ಕತೆ ಹೇಳ್ತಾರೆ. ನಾನು ಆವಾಗಲೇ ಒಂದು ಸಂಗತಿ ಹೇಳಿದ್ರು, ಸಾರ್ ಮುಂಚೆ ಸಿಕ್ಕಾಪಟ್ಟೆ ಕ್ರೈಮ್ ನಡೀತಿತ್ತು, ಈಗ ಕಡಿಮೆ ಮಾಡಿದ್ದೀವಿ ಸರ್ ಅಂತ. ಅದಕ್ಕೆ ಒಬ್ಬರು ಶಿಕ್ಷಣ ಅಧಿಕಾರಿ ಶಾಲೆಗೆ ಹೋದಾಗ ಮಕ್ಕಳಿಗೆ ಕೇಳಿದ್ರಂತೆ, ಆ ಉದಾಹರಣೆ ನಾನು ಕೊಟ್ಟಿದ್ದೇನೆ. ಅದು ಉದಾಹರಣೆ ಕೇಳೋಕ್ಕೆಲ್ಲ ನಾನು ಬಂದಿರೋದಿಲ್ಲಿಗೆ. ನೆಗ್ಲಿಜೆನ್ಸಿ ಅವರು ಪೂರ್ತಿ ಈ ಯಾವುದು ಮಾಡಬೇಕು ಅದನ್ನು ಬಿಟ್ಟು, ಯಾವ್ದು ಮಾಡಬೇಕು ಎಲ್ಲ ಬಿಟ್ಟು ಮಗ ಭಂಗಿ ನೆಟ್ಟ ಅನ್ನೋಂಥ ಗಾದೆ ಮಾತಿದೆಯಲ್ಲ, ನಾಗರಿಕ ರಕ್ಷಣೆ ಕೊಡೋ ವ್ಯವಸ್ಥೆಗಳನ್ನು ಬಿಟ್ಟು ಇವತ್ತು ಸಿವಿಲ್ ಡಿಸ್ಪ್ಯೂಟ್ ಕಡೆ ಹೋಗ್ತಿದ್ದಾರೆ. ಅದು ಇದಕ್ಕೆ ಬಹಳ ದೊಡ್ಡ ಸಮಸ್ಯೆ. ಮತ್ತು ನಮ್ಮದು ಡ್ರಗ್ ಮಾಫಿಯಾ ಇಲ್ಲಿದೆ, ಹಿಡಿದಿದ್ದೀವಿ ಅಂತಾರೆ. ಜನಕ್ಕೆ ಹೆಂಗೆ ಸಿಗ್ತಿದೆ? ಜನಕ್ಕೆ ಸಿಗ್ತಾ ಇದೆಯಲ್ಲ, ಏನು ಹಿಡಿದಿದ್ರಿ ಮಣ್ಣು? 100% ಡಿಪಾರ್ಟ್ಮೆಂಟೇ ನಾನು ಅಷ್ಟು ಹಿಡಿದಿದ್ರೆ ಸುದ್ದಿ ಮಾಡ್ತಾರೆ. ಹೇಗೆ ಸಿಗ್ತಿದೆ? ಗಂಭೀರವಾಗಿ ತಗೊಳ್ಬೇಕು. ಪರಮೇಶ್ವರ್ ಅವರು ಹೋಗ್ಬೇಕಾರಂದು ಶಿವಮೊಗ್ಗ ನಗರಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿ ಹೋಗಿ ಅಂತ ವಿನಂತಿ ಮಾಡ್ತೇನೆ. ಶಿವಮೊಗ್ಗದಲ್ಲಿ ಲಾ ಆ್ಯಂಡ್ ಆರ್ಡರ್ ಸತ್ತೋಗಿದೆ. ನಾಗರಿಕರು ಕಷ್ಟ ಹೇಳ್ಕೊಳ್ಳೋಕ್ಕೆ ಪೊಲೀಸ್ ಸ್ಟೇಷನಿಗೆ ಬರೋವಂಥ ಸ್ಥಿತಿ, ಸಹಜವಾದಂಥ ಸ್ಥಿತಿ ಇಲ್ಲ. ಹೊಡೆತ ತಿಂದಿರೋಂಥ ಒಬ್ಬ ಹುಡುಗ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದ್ರೆ ಭಯದ ವಾತಾವರಣದಲ್ಲಿದ್ದಾನೆ. ಬರೀ ಒಬ್ಬ ಹುಡುಗ ಮಾತ್ರ ಈ ಭಯದಲ್ಲಿದ್ದಾನೆ ಅಂತ ಹೇಳಿದ್ರೆ, ಆ ರಸ್ತೆಯಲ್ಲಿರುವಂಥ ಮಾನವಿ ಬೈಲ್ ಅಂತ ಒಂದು ಏರಿಯಾ ಇದೆ ದೊಡ್ಡಪೇಟೆ ಸ್ಟೇಷನ್ ಪಕ್ಕದಲ್ಲಿ. ಅಲ್ಲಿರುವಂಥ ನಾಗರಿಕರು ಸಹಜವಾದಂಥ ಹೆಣ್ಮಕ್ಳು ಹೇಳ್ತಾರೆ, 9 ಗಂಟೆ ರಾತ್ರಿ ಮೇಲೆ ನಾವು ಹೊರಗಡೆ ಬಾಗಿಲು ತಗೊಂಡು ಬರೋಕ್ಕಾಗೋಲ್ಲ ಅಂತ. ಭಯದಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ಕೇಳಕ್ಕೆ ಬಂದಿದ್ದೇನೆ ನಾನು ಡಿಪಾರ್ಟ್ಮೆಂಟಿಗೆ, ಇಲ್ಲಿ ಪೊಲೀಸ್ ಇಲಾಖೆ ಇದೆಯೋ ಸತ್ತೋಗಿದೆಯೋ ಅಂತ ಕೇಳಕ್ಕೆ ಬಂದಿದ್ದೇನೆ ನಾನು. ಜಿಲ್ಲಾಧ್ಯಕ್ಷರು, ನಗರಾಧ್ಯಕ್ಷರು, ಬರೀ ಪೊಲಿಟಿಕ್ಸ್ ಅಷ್ಟಲ್ಲ. ಇಲ್ಲಿ ಆ ನಾಗರಿಕರನ್ನ ಜೊತೆ ಕರ್ಕೊಂಡು ಇಲ್ಲಿ ಒಬ್ಬ ಶಾಸಕ ಕಂಪ್ಲೇಂಟ್ ಕೊಡೋಕ್ಕೆ ಬರುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಹಾಗಾದ್ರೆ ಏನು ನಡೀತಿದೆ ಶಿವಮೊಗ್ಗದಲ್ಲಿ ಅಂತ ಕೇಳೋಕ್ಕೋಸ್ಕರ ಭಾಳ ನೋವಿನಿಂದ ಬಂದಿದ್ದೇನೆ ನಾನು. ದಿನ ಅಲ್ಲಿ ಸಣ್ಣ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಿರೋರಿಗೆ ಭಯ. ಅಲ್ಲಿ ದಾದಾಗಿರಿ ಮಾಡಿ ವಸೂಲಿ ಮಾಡ್ಕೊಂಡು ಹೋಗ್ತಾರೆ. ಬೀಡಿ ಕೇಳ್ತಾರೆ, ಬೆಂಕಿ ಬಣ್ಣ ಕೇಳ್ತಾರೆ, ಸಿಗರೇಟ್ ಕೇಳ್ತಾರೆ. ಕೊಡದೆ ಹೋದ್ರೆ ಆ ಹೆಣ್ಮಗಳ ಮೇಲೆ, ಆ ಹೆಣ್ಮಗಳು ಇಲ್ಲಿ ಇದೆಲ್ಲ ಸಂಗತಿಗಳನ್ನು ನೀವು ಎದುರುಗಡೆ ನೋಡಿಬಿಟ್ಟಿದ್ದೀರ ಅವ್ರೇನೇನು ಹೇಳಿದ್ದಾರೆ ಅಂಥೇಳಿ. ಇದು ಬಿಗಿ ಆಗಬೇಕು ಅಂತೇಳಿ ಹೇಳೋಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ. ನಾಗರಿಕರಿಗೆ ರಕ್ಷಣೆ ಇಲ್ಲ. ಕಂಪ್ಲೇಂಟ್ ಕೊಡಬೇಕು ಅಂತೇಳಿ ಬಂದರೆ ಕಂಪ್ಲೇಂಟ್ ಕೊಡೋಕ್ಕೆ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಇದೆಲ್ಲದಕ್ಕೂ ಎಲ್ಲ ಒಂದು ಕಡೆಗೆ ಈ ದೊಡ್ಡಪೇಟೆ ಲಿಮಿಟ್ ಇದೆಯಲ್ಲ, ಈ
ಈ ದೊಡ್ಡಪೇಟೆ ಲಿಮಿಟಲ್ಲಿ ಈ ನಾಗರಿಕರಿಗೆ ರಕ್ಷಣೆ ಕೊಡುವಂಥ ವ್ಯವಸ್ಥೆಗಳು ಎಲ್ಲ ಬಿದ್ದೋಗ್ಬಿಟ್ಟಿದೆ. ಸಿವಿಲ್ ಡಿಸ್ಪ್ಯೂಟ್ಗಳಿಗೆ ಕೈ ಹಾಕ್ತಾ ಇದ್ದಾರೆ. ಏನು ಅವಶ್ಯಕತೆ ಸಿವಿಲ್ ಡಿಸ್ಪ್ಯೂಟ್? ಬಸ್ ಸ್ಟ್ಯಾಂಡ್ ಎದುರುಗಡೆಗೆ ಬಸ್ಸಲ್ಲಿ ನುಗ್ಗಿ ಹೊಡೆಯುವಂಥ ಸ್ಥಿತಿ ಇದೆ. ಸಂಬಂಧಪಟ್ಟ ಅಧಿಕಾರಿ ಕೇಳಿದ್ರೆ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ಅಂತ ಹೇಳ್ತಾರೆ. ಕಂಪ್ಲೇಂಟ್ ಕೊಟ್ಟು ಯಾರು ಅಂತ ಹೇಳಿ ಡಿಪಾರ್ಟ್ಮೆಂಟಿಂದ ಅವನಿಗೆ ಸುದ್ದಿ ಹೋಗುತ್ತೆ. ಮಾನ್ಯ ದಿವಸ ಅವ್ರ ಮನೇಲಿರುವಂಥ ಪಾಟ್ ಹೊಡೆದಾಕ್ತಾರೆ, ಗ್ಲಾಸ್ಗಳನ್ನು ಹೊಡೆದಾಕ್ತಾರೆ. ಅವಾಗಿಂದ ಕಂಪ್ಲೇಂಟ್ ಕೊಡೋದೇ ಬಿಟ್ಬಿಟ್ರು ಮಾನವ ಬೈಲಿನ ಮತ್ತು RML ನಗರದ ಜನ. ಅನೇಕರು ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಹಿಂದೂಗಳು, ನಿಮಗೆ ಗೊತ್ತಿರಲಿ. ಮತ್ತು ಇವನಿಗೆ ಹೊಡೆದಿದ್ದಾನೆ, ಇಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾನೆ. ಹೊಡಿಬೇಕಾದ್ರೆ ಏನು ಕೇಳಿದ್ದಾನೆ ಕೇಳಿ ಅವನಿಗೆ. ನಾನು ಹೇಳಿದ್ರೆ ಅದು ಬೇರೆ ಥರ ಆಗಿಬಿಡುತ್ತೆ. ನೀನು ಯಾರು, ನಿನ್ನ ಜಾತಿ ಯಾವುದು, ನಿನ್ನ ಧರ್ಮ ಯಾವುದು, ಮೊನ್ನೆ ನಡೀತಲ್ಲ ಅಲ್ಲಿ, ಅದು ಈ ಶಿವಮೊಗ್ಗದಲ್ಲಿ ನಡೆದಿದೆ. ನೀನು ಹಿಂದೂನಾ ಮುಸ್ಲಿಮ್ ಅಂತ ಕೇಳಿ ಇವನಿಗೆ ಹೊಡಿತಾರೆ ಅಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ಲ್ಯಾಂಡ್ ಆಡಿದೆ ಅಂತ ಅನ್ಕೋಬೇಕಾ? ಯಾರು ಹೊಡೆತ ತಿಂದಿದ್ದಾನೆ ಅವನು ಹೇಳಿರೋಂಥ ಸಂಗತಿನ ನಾನು ಪುನರಾವರ್ತನೆ ಮಾಡಿದ್ದೇನೆ. ನಾನು ಹೇಳಿರೋದಲ್ಲ ಇದು. ನಾವು ಹೇಳಿದ್ರೆ ಬೇರೆ ರೀತಿಯ ಮಾತುಗಳನ್ನು ಹೇಳುತ್ತಾರೆ. ಹಾಗಾಗಿ ದೊಡ್ಡಪೇಟೆ ಲಿಮಿಟಲ್ಲಿ ನಡೆದಿರುವಂಥ ಈ ಘಟನೆ ಏನಿದೆ, ಯಾರೂ ಸಹಿಸಲಿಕ್ಕಾಗದೇ ಇರೋಂಥ ಘಟನೆ. ನಾವು ಪರಮೇಶ್ವರ್ ಅವರಿಗೆ ಈ ಸಂಗತಿಯನ್ನು ತಿಳಿಸ್ಬೇಕಲ್ಲ. 100 ಸರಿ ಕರೆದಿದ್ದೇನೆ ಶಿವಮೊಗ್ಗಕ್ಕೆ ಬಂದು ಭೇಟಿ ಮಾಡಿ ಪರಿಸ್ಥಿತಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ. ಬರಲಿಲ್ಲ ಅವರು. ಸಮುದಾಯ ಭವನ ಉದ್ಘಾಟನೆಗೆ ಬಂದರು ಅವರು. ಹೇಳಿದೆ ಪರಿಸ್ಥಿತಿ ಬೇರೆ ಇದೆ ರೀ. ಮಾನವ ಬೈಲು, RML ನಗರ ಅಷ್ಟೇ ಅಲ್ಲ, ಬಾಪೂಜಿ ನಗರ, ಹೊಸಮನೆ ಪರಿಸ್ಥಿತಿ ಬೇರೆ ಇದೆ ಅನ್ನೋಂಥ ಸಂಗತಿನ ಸ್ಪಷ್ಟ ಮಾಹಿತಿಗಳಿಂದ ಅವ್ರಿಗೆ ಹೇಳಿದ್ದೆ. ನಾನು ಪತ್ರನೂ ಕೂಡ ಕೊಟ್ಟಿರೋ. ನಾನು ಪುರ್ಸೊತ್ತಿಲ್ಲ ನಮ್ಮ ಪರಮೇಶ್ವರ್ ಅವರಿಗೆ, ಗೃಹ ಸಚಿವರಿಗೂ ಪುರ್ಸೊತ್ತಿಲ್ಲ ಇದೇನಾಗಿದೆ ಅಂತ ತಿಳ್ಕೊಳ್ಳೋಕ್ಕೆ. ಒಬ್ಬ ಸಾಮಾನ್ಯ ನಾಗರಿಕ ಕಂಪ್ಲೇಂಟ್ ಕೊಡೋಕ್ಕೆ ಭಯ ಇದೆ ಅಂತ ಆದಾಗ ಅವನಿಗೆ ಧೈರ್ಯ ತುಂಬಿ ನಾವೆಲ್ಲರೂ ಬಂದಿದ್ದೇವೆ, ಒಬ್ಬ ಶಾಸಕನ ಅನ್ನೋದನ್ನು ಮರೆತು ಬಂದಿದ್ದೇನೆ ನಾನು. ಎಲ್ಲೆಲ್ಲಿ ಈ ಥರ ಘಟನೆಗಳು ನಡೆದರೆ ಶಾಸಕರೇ ಬಂದು ಕಂಪ್ಲೇಂಟ್ ಕೊಡುವಂಥ ಸ್ಥಿತಿ ನಿರ್ಮಾಣ ಆಗಿಬಿಟ್ರೆ ಡಿಪಾರ್ಟ್ಮೆಂಟ್ ಯಾಕಿರಬೇಕು? ಅವರೇ ಸ್ವತಃ ಹೇಳ್ತಾರೆ, ನಿಮಗೆ ಭಯ ಇದ್ದರೆ ಪ್ರಮುಖರಿಗೆ ಕರ್ಕೊಬಂದು ಕಂಪ್ಲೇಂಟ್ ಕೊಡ್ಸೋಕೆ ಏನರಪ್ಪ ಅಂತ. ಕಂಪ್ಲೇಂಟ್ ಕೊಟ್ಟ ವ್ಯಕ್ತಿ ಹೆಸರು ಇವ್ರು ಹೇಳ್ತಿದ್ದಾಗೇನೆ ಅವ್ರ ಮನೆಯ ಗಾಜುಗಳು, ಪಾಟ್ಗಳು ಬುಕಣೆ ಆಗತ್ತೆ. ಹಾಗಾಗಿ ಇದು ಪರಿಸ್ಥಿತಿ ಇರೋದು. ಗೃಹ ಸಚಿವರು ಈಗಲಾದ್ರೂ ಅರ್ಥ ಮಾಡ್ಕೊಂಡು ಶಿವಮೊಗ್ಗ ನಗರಕ್ಕೆ ಬನ್ನಿ, ಅನೇಕ ಮಾಹಿತಿಗಳನ್ನು ಕೊಡ್ತೇವೆ. ಅದನ್ನು ನಂಬಿ, ನಾವು ಯಾವತ್ತೂ ಸುಳ್ಳು ಹೇಳಿ ರಾಜಕಾರಣ ಮಾಡೋರಲ್ಲ. ಘಟನೆಗಳನ್ನು ಅರ್ಥ ಮಾಡಿಕೊಂಡು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಒಬ್ಬ ಶಾಸಕನಾಗಿ ಕಂಪ್ಲೇಂಟ್ ಕೊಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಗೃಹ ಇಲಾಖೆ ಸತ್ತಿದೆಯೋ ಬದುಕಿದೆಯೋ ಅಂತ ಕೇಳಬೇಕಲ್ಲ ನಾವು. ನಮಗೆ ಕಂಪ್ಲೇಂಟೇ ಕೊಟ್ಟಿಲ್ಲ, ಇದ್ರ ಬಗ್ಗೆ ನಾನೇನು ಮಾಡಲಿ ಅಂತ ಹೇಳ್ತಾರೆ. ಮೊನ್ನೆ ರಾತ್ರಿ ಮಾಹಿತಿ ಬಂದ ಮೇಲೆ ಆದರೂ ಹೋಗಬೇಕಿತ್ತು. ಮಾಹಿತಿ ಬಂದು ಇಟ್ಟೊತ್ತಾಯಿತು, ಬೆಳಗ್ಗೆ ನಾನು 2 ಗಂಟೆ ಆಯಿತು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಚರ್ಚೆ ಶುರು ಮಾಡಿ. ಈ ಕ್ಷಣಕ್ಕೂ ಇನ್ನೂ ಆ್ಯಕ್ಷನ್ ಆಗಲಿಲ್ಲ. ಕಾನೂನು ಪುಸ್ತಕಗಳನ್ನು ಕತೆ ಹೇಳ್ತಾರೆ. ನಾನು ಆವಾಗಲೇ ಒಂದು ಸಂಗತಿ ಹೇಳಿದ್ರು, ಸಾರ್ ಮುಂಚೆ ಸಿಕ್ಕಾಪಟ್ಟೆ ಕ್ರೈಮ್ ನಡೀತಿತ್ತು, ಈಗ ಕಡಿಮೆ ಮಾಡಿದ್ದೀವಿ ಸರ್ ಅಂತ. ಅದಕ್ಕೆ ಒಬ್ಬರು ಶಿಕ್ಷಣ ಅಧಿಕಾರಿ ಶಾಲೆಗೆ ಹೋದಾಗ ಮಕ್ಕಳಿಗೆ ಕೇಳಿದ್ರಂತ, ಆ ಉದಾಹರಣೆ ನಾನು ಕೊಟ್ಟಿದ್ದೇನೆ. ಅದು ಉದಾಹರಣೆ ಕೇಳೋಕ್ಕೆಲ್ಲ ನಾನು ಬಂದಿರೋದಿಲ್ಲಿಗೆ. ನೆಗ್ಲಿಜೆನ್ಸಿ ಅವರು ಪೂರ್ತಿ ಯಾವುದು ಮಾಡಬೇಕು ಅದನ್ನು ಬಿಟ್ಟು, ಯಾವ್ದು ಮಾಡಬೇಕು ಎಲ್ಲ ಬಿಟ್ಟು ಮಗ ಭಂಗಿ ನೆಟ್ಟ ಅನ್ನೋಂಥ ಗಾದೆ ಮಾತಿದೆಯಲ್ಲ, ನಾಗರಿಕ ರಕ್ಷಣೆ ಕೊಡೋ ವ್ಯವಸ್ಥೆಗಳನ್ನು ಬಿಟ್ಟು ಇವತ್ತು ಸಿವಿಲ್ ಡಿಸ್ಪ್ಯೂಟ್ ಕಡೆ ಹೋಗ್ತಿದ್ದಾರೆ. ಅದು ಇದಕ್ಕೆ ಬಹಳ ದೊಡ್ಡ ಸಮಸ್ಯೆ. ಮತ್ತು ನಮ್ಮದು ಡ್ರಗ್ ಮಾಫಿಯಾ ಇಲ್ಲಿದೆ.
ಹಿಡಿದಿದ್ದೀವಿ ಅಂತಾರೆ. ಜನಕ್ಕೆ ಹೆಂಗೆ ಸಿಗ್ತಿದೆ? ಜನಕ್ಕೆ ಸಿಗ್ತಾ ಇದೆಯಲ್ಲ. ಏನು ಹಿಡಿದಿದ್ರಿ ಮಣ್ಣು? 100%. ಡಿಪಾರ್ಟ್ಮೆಂಟೇ ನಾನು ಅಷ್ಟು ಹಿಡಿದಿದ್ದೀನಿ ಸುದ್ದಿ ಮಾಡ್ತಾರೆ. ಹೇಗೆ ಸಿಗ್ತಿದೆ? ಗಂಭೀರವಾಗಿ ತಗೊಳ್ಬೇಕು ಪರಮೇಶ್ವರ್ ಅವರು. ಹೋಗ್ಬೇಕಾರಂದು ಶಿವಮೊಗ್ಗ ನಗರಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿ ಹೋಗಿ ಅಂತ ವಿನಂತಿ ಮಾಡ್ತೇನೆ.